ಬಂಧುಗಳೇ, ಜೈ ಭೀಮ್. ನಾನು ಡಾಕ್ಟರ್ ಎಂ ವೆಂಕಟಸ್ವಾಮಿ, ದಲಿತ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷರಾಗಿ ಇಲ್ಲಿ ತಮ್ಮ ಮುಂದೆ ಒಂದು ಗಂಭೀರವಾಗಿರ್ತಕ್ಕಂಥ ವಿಷಯದ ಬಗ್ಗೆ ತಮ್ಮೆಲ್ಲರ ಗಮನವನ್ನು ಸೆಳೆಯೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇದ್ದಕ್ಕಿದ್ದಂಗೆ ಅಹಿಂದ ಮುಖಂಡ, ದಲಿತ ಪರ ಮುಖ್ಯಮಂತ್ರಿ ಆಗಿದ್ದಂಥ ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸಿದ್ದಾರೆ. ಇದೊಂದು ಭಾಳ ವಿಷಾದದ ಸಂಗತಿ ಅಂತೇಳಿ ವಿಶೇಷವಾಗಿ ಎಲ್ಲ ದಲಿತ ಜನಾಂಗದ ಪ್ರತಿನಿಧಿಗಳು ಈ ಬಗ್ಗೆ ಭಾಳ ಗಂಭೀರವಾಗಿ ಚಿಂತನೆ ಮಾಡೋ ರೀತಿ ಆಗಿದೆ. ಇಂಥ ಸಂದರ್ಭದಲ್ಲಿ ನಾಳೆ ಅಂದರೆ ಇವತ್ತಿನ CLP ಮೀಟಿಂಗಲ್ಲಿ ಹೊಸ ಕಾಂಗ್ರೆಸ್ ಮುಖಂಡರನ್ನು ಮುಖ್ಯಮಂತ್ರಿಯಾಗಿ ಘೋಷಣೆ ಮಾಡೋದಕ್ಕೆ ಎಲ್ಲ ಸಿದ್ಧತೆ ನಡೆದಿದೆ. ದಲಿತರ ಪಾಲಿಗೆ ಒಂದು ಕರಾಳ ದಿನ ಅಂತೇಳಿ ನಾನು ಇದನ್ನು ಘೋಷಣೆ ಮಾಡೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ಸಿದ್ದರಾಮಯ್ಯ ಅವರನ್ನು ಬದಲಾಯಿಸಿ ದಲಿತರೊಬ್ಬರನ್ನು ಮುಖ್ಯಮಂತ್ರಿ ಮಾಡ್ತಾರೆ. ಸೀನಿಯರ್ಗಳು ಬೇಕಾದಷ್ಟು ಜನ ಇದ್ದಾರೆ. ಅವರು ಡಾಕ್ಟರ್ G. ಪರಮೇಶ್ವರ್ ಇರ್ಬೋದು, ಮಹದೇವಪ್ಪ ಇರ್ಬೋದು, KH ಮುನಿಯಪ್ಪ ಇರ್ಬೋದು, ಅಥವಾ ಜಾರಕಿಹೊಳಿ ಅವರು ಇರ್ಬೋದು. ಈ ಎಲ್ಲರನ್ನೂ ಕಡೆಗಣಿಸಿ ಇವರೆಲ್ಲರ ಮಾತನ್ನು ಅಡಗಿಸಿ ದಲಿತರ ನಿರೀಕ್ಷೆಯನ್ನು ಹುಸಿ ಮಾಡಿರ್ತಕ್ಕಂಥ ಒಂದು ಕರಾಳ ರಾಜಕೀಯ ಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ದಲಿತ ಸಂಘಟನೆಗಳು ಇವತ್ತು ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ದಲಿತ ಸಂಘಟನೆಗಳು ಹೋರಾಟ ಮಾಡೋದಕ್ಕೆ ಸಿದ್ಧರಾಗಿದ್ದಾವೆ. ನಾನು ಈ ಮೂಲಕ ವಿನಂತಿ ಮಾಡ್ತಾಯಿದ್ದೀನಿ, ನಾಳೆ ಏನು ಯಾರು ಮುಖ್ಯಮಂತ್ರಿ ಆಗ್ತಾರೆ ಏನು ಎತ್ತ ಅನ್ನೋದು ಮುಖ್ಯ ಅಲ್ಲ. ನಮಗೆ ದಲಿತರೊಬ್ಬರು ಮುಖ್ಯಮಂತ್ರಿ ಆಗದೆ ಇರೋದಕ್ಕೆ ಇಡೀ ನಾಡಿನ ದಲಿತ ಜನಾಂಗ ಇವತ್ತು ಗಂಭೀರವಾಗಿ ಯೋಚನೆ ಮಾಡ್ತಾಯಿದ್ದೀವಿ. ನಾಳೆ ಬೆಳಗ್ಗೆ ಅಂದರೆ 31/5/2026 ಭಾನುವಾರ ಬೆಳಗ್ಗೆ 11 ಗಂಟೆಗೆ ಬೆಂಗಳೂರಿನ ಫ್ರೀಡಮ್ ಪಾರ್ಕ್ ಮೈದಾನದಲ್ಲಿ ಎಲ್ಲ ದಲಿತ ಸಂಘಟನೆಗಳು ಒಟ್ಟುಗೂಡಿ ಧರಣಿ ಸತ್ಯಾಗ್ರಹವನ್ನು ಆಯೋಜನೆ ಮಾಡಿದ್ದೀವಿ. ನಿಮ್ಮ ಯಾವುದೇ ಸಿದ್ಧಾಂತ ಇರಲಿ, ನಿಮ್ಮ ಯಾವುದೇ ಕಾರ್ಯಕ್ರಮಗಳಿರಲಿ, ಎಲ್ಲವನ್ನೂ ನೀವು ಬದಿಗೊತ್ತಿ ದಲಿತ ಜನಾಂಗದ ರಾಜಕೀಯ ದನಿ ಗಟ್ಟಿಯಾಗಬೇಕು ರಾಜ್ಯದಲ್ಲಿ ಅಂತ ಹೇಳಿದ್ರೆ ನಾಳಿನ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಏನು ನಾನು ಹೇಳಿದೆ, ಕಾಂಗ್ರೆಸ್ಸಲ್ಲಿರ್ತಕ್ಕಂಥ ಹಿರಿಯ ಮುಖಂಡರನ್ನ ಯಾರನ್ನೂ ಕೈ ಬಿಡದೆ ಇರೋಂಗೆ ಅವರೆಲ್ಲರೂ ಕೂಡ ಭಾಗಿಯಾಗಬೇಕು. ಇಂಥ ಸಂದರ್ಭದಲ್ಲಿ ಎಲ್ಲ ದಲಿತ ಈ ಹಿರಿಯ ಮುಖಂಡರನ್ನು ಕ್ಯಾಬಿನೆಟಲ್ಲಿ ಉಳಿಸ್ಕೋಬೇಕು. ಯಾರಿಗಾದರೂ ಒಬ್ಬರು ಸೀನಿಯರ್ಗೆ ದಲಿತ ಮುಖ್ಯಮಂತ್ರಿ ಇಷ್ಟು ದಿವಸ ನಾವು ದಲಿತ ಮುಖ್ಯಮಂತ್ರಿ ಅಂತ ಕರಿತಾ ಇದ್ವಿ. ಈಗ ಎಷ್ಟರ ಮಟ್ಟಿಗೆ ಹೋಗಿದೆ ಅಂತ ಹೇಳಿದ್ರೆ ಈಗ ದಲಿತರೊಬ್ಬರನ್ನು ಉಪಮುಖ್ಯಮಂತ್ರಿ ಮಾಡಿ ಅನ್ನೋ ಇಷ್ಟರ ಮಟ್ಟಿಗೆ ಶೋಚನೀಯ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಾನು ಎಲ್ಲ ದಲಿತ ಸಂಘಟನೆಗಳ ಮುಖಂಡರಲ್ಲಿ, ಕಾರ್ಯಕರ್ತರಲ್ಲಿ ನಾಳೆ ಫ್ರೀಡಮ್ ಪಾರ್ಕಲ್ಲಿ ನಡೀತಕ್ಕಂಥ ಧರಣಿ ಸತ್ಯಾಗ್ರಹದಲ್ಲಿ ಭಾಗವಹಿಸಬೇಕಂತೇಳಿ ವಿನಂತಿ ಮಾಡ್ತಾಯಿದ್ದೀನಿ. ಜೈ ಭೀಮ್, ಜೈ ಭಾರತ್.